ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನಮ್ದು ಒಂದು ಪೇಷಂಟ್ ಹೊಟ್ಟೆ ನೋವು ಅಂತ ಬಂದಿದ್ರು. ಓಕೆ. ಅವ್ರೇನಾಯ್ತು, ನನ್ನ ಹೊಟ್ಟೆಯಲ್ಲಿ ಏನೋ ಆಗಿದೆ, ಒಂದು ಕಾಯಿಲೆ ಇದೆ ಅಂತ. ಹ್ಮ್. ಈಗ ಟ್ಯೂಮರ್ ಇರ್ಬೋದು, ಏನೋ ಗಡ್ಡೆ ಆಗಿರ್ಬೋದು. ಹ್ಮ್. ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ರು ಒಬ್ರು ಡಾಕ್ಟರ್ ಹತ್ರ. ಓಕೆ. ಸ್ಕ್ಯಾನಿಂಗ್ ಮಾಡಿಸಿದಾಗ ಏನಾಯ್ತು, ಅವರು ಡಾಕ್ಟರ್ ನಾರ್ಮಲ್ ಅಂತ ಹೇಳಿದ್ರು. ಹ್ಮ್. ಅವ್ರು ಮನೆಗೆ ಬಂದ್ರು. ಮನೆಗೆ ಬಂದು ನೆಕ್ಸ್ಟ್ ಅವರಿಗೆ ಥಾಟ್ ಬರೋಕ್ ಶುರು ಆಯ್ತು, ಆ ಡಾಕ್ಟರ್ ರಿಪೋರ್ಟ್ ಸರಿ ಕೊಟ್ಟಿದಾರೋ ಇಲ್ಲೋ, ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗುವ ಅಂತ. ಸೊ ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗ್ತಾರೆ. ಹ್ಮ್. ಅಲ್ಲಿ ಹೋಗಿ ಅಲ್ಲಿ ಮತ್ತೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಹ್ಮ್. ಅಲ್ಲೂ ರಿಪೋರ್ಟ್ ನಾರ್ಮಲ್ ಬರುತ್ತೆ. ಹ್ಮ್. ಮತ್ತೆ ಮನೆಗೆ ಬರ್ತಾರೆ, ಒಂದಿಬ್ರು 3 ಜನ ಜೊತೆ ಡಿಸ್ಕಸ್ ಮಾಡ್ತಾರೆ. ಮತ್ತೆ ಅವ್ರಿಗೆ ಸಮಾಧಾನ ಆಗಲ್ಲ. ಹ್ಮ್. ಇಲ್ಲ, ನಂಗೆ ಇನ್ನೂ ನೋವು ಬರ್ತಿದೆಯಲ್ಲ, ಅದು ಹೆಂಗ್ ನಾರ್ಮಲ್ ಬರೋಕ್ ಸಾಧ್ಯ, ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗುವ ಅಂತ. ಮತ್ತೊಬ್ರು ಡಾಕ್ಟರ್ ಹತ್ರ ಹೋಗ್ತಾರೆ, ಅವ್ರ ಹತ್ರ ಚೆಕ್ ಮಾಡ್ತಾರೆ. ಹೀಗೆ 10-12 ಡಾಕ್ಟರ್ ಚೇಂಜ್ ಮಾಡಿದ್ದು. ಓಕೆ. ಕಡೆಗೆ ಲಾಸ್ಟಿಗೆ ಅವ್ರಿಗೆ ಯಾರು ಸಜೆಸ್ಟ್ ಮಾಡಿದ್ರು ನಮ್ಮಲ್ಲಿ ಬರ್ತಾರೆ. ಬಂದಾಗ ಏನಾಗ್ತದೆ, ಅವರಿಗೆ ನಿಜವಾಗಿ ನೀವು ಹೇಳಿದಾಗೆ ನೋವು ಬರ್ತಾ ಇರುತ್ತೆ. ಆದ್ರೆ ನೋವು, ಹೌದು, ಆ ನೋವು ಅನ್ನೋದು ಒಳಗಡೆ ಇರುವ ಹೊಟ್ಟೆ ಒಳಗೆ ಏನೋ ಸಮಸ್ಯೆಯಿಂದ ಬರುವಂತದ್ದಲ್ಲ, ಅವರ ಮನಸ್ಸಿನ ಸಮಸ್ಯೆಯಿಂದ ಬರುವಂತದ್ದು. ಅದ್ರ ಮನಸ್ಸಲ್ಲಿ ಏನೋ ಒಂದು ಚಿಂತೆ ಅಥವಾ ಏನೋ ಒಂದು ಸ್ಟ್ರೆಸ್ ಅದೇನೋ ಇರ್ತದೆ. ಇಲ್ಲ ಅವರಿಗೆ ಅಂಡರ್ಲೈನ್ ಡಿಪ್ರೆಷನ್ ಇರ್ಬೋದು. ಅದರಿಂದನೂ ಕೂಡ ಬಾಡಿಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ನೋವು ಕಾಣಿಸ್ತದೆ. ಇದರಿಂದಾಗಿ ಅವರಿಗೆ ಬಾಡಿ ಪೇನ್ ಬರ್ತಾ ಇರುತ್ತೆ.